ಈ ಸಂತೋಷ ಎಲ್ಲಿ ಸಿಗತ್ತೆ ಅಂತ. ಸಂತೋಷ ಹೊರಗಡೆ ಎಲ್ಲೂ ಇಲ್ಲ. ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದು ವಸ್ತುಗಳಲ್ಲಿ ಸಂತೋಷ ಇದೆ ಅನ್ಸುತ್ತೆ. ಒಂದು ಕಾರ್ ತಗೊಂಡಾಗ ಬಹಳ ಸಂತೋಷ ಅನ್ಸ್ಬಿಡ್ತಾ, ಲವ್ಲಿ ಕಾರ್. ಆದ್ರೆ ಆ ಕಾರ್ ಹೆಂಗಿರ್ಬೇಕು ಅಂದ್ರೆ ಪಕ್ಕದ ಮನೆಯವ್ರಕ್ಕಿಂತ ಒಂದ್ ಅಡಿ ಉದ್ದ ಇದ್ರೆ ಸಂತೋಷ, ಒಂದ್ ಅಡಿ ಗಿಡ್ಡ ಇದ್ರೆ ಸಂತೋಷ ಆಗಲ್ಲ. ಆದ್ರೆ ಈ ಸಂತೋಷ ಕಾರಲ್ಲಿ ಇದೆಯಾ? ದಯವಿಟ್ಟು ಗಮನಿಸ್ ನೋಡಿ. ಕಾರ್ ತಂದ ದಿವಸ ಅದ್ ಏನ್ ಪ್ರೀತಿ, ಏನ್ ಸಂಬಂಧ, ಸಂತೋಷ. ಅದನ್ನ ತೊಳೆದದ್ದು ಕ್ಲೀನ್ ಮಾಡಿದ್ದು. ಹೊಸದಾಗಿದ್ದ ಕ್ಲೀನ್ ಮಾಡೋ ಕಾರಣ ಇಲ್ಲ, ಸ್ವಚ್ಛನೇ ಇರ್ತದೆ ಅದು. ಅವಾಗೆ ತೊಳೆಯೋದು ನಾವು. ಅದು ಮೊದಲನೇ ಗೀರ್ ಬೀಳುತ್ತಲ್ಲ ಬಾನೆಟ್ ಮೇಲೆ, ಪಾಪ ಏನ್ ತೊಂದರೆ ಆಗ್ಬಿಡುತ್ತೆ ಅಂದ್ರೆ ಎದೆ ಮೇಲೆ ಬರೆ ಕೊಟ್ಟಂಗ ಆಗ್ಬಿಡುತ್ತೆ. ಚೇ ಗೀರ್ ಬಿತ್ತು ಅಂತ. ಒಂದ್ 6 ತಿಂಗಳ ಇನ್ನೊಂದ್ 20 ಗೀರ್ ಬಿದ್ದಿರ್ತಾವ, ಅವಾಗೇನ್ ದುಃಖ ಅನ್ಸಲ್ಲ. 3-4 ವರ್ಷ ಆದ್ಮೇಲೆ ಇದು ಯಾವಾಗ ಮಾರ್ಬೇಕು, ನೆಕ್ಸ್ಟ್ ಮಾಡೆಲ್ ಯಾವಾಗ ತಗೋಬೇಕು ಅಂತ ಚಿಂತೆ ಬರುತ್ತೆ. ಅಂದ್ರೆ ಹೊಸದಾಗಿ ತಗೊಂಡಾಗಿದ್ದಂತ ಸಂತೋಷ ಸ್ವಲ್ಪ ದಿವಸಕ್ಕಿಲ್ಲ. ಒಂದ್ ಮನೆ ಕಟ್ಸ್ಬಿಡ್ತೀವಿ, ಎಷ್ಟ್ ಚೆನ್ನಾಗಿದೆ ಮನೆ ಅಂತೀವಿ. 6 ತಿಂಗಳಾದ್ಮೇಲೆ ಇದು ಮಾಡಿಸ್ಬೇಕಾಗಿತ್ತು, ಅದು ಮಾಡಿಸ್ಲಿಲ್ಲ ನೋಡು, ಇದೊಂದ್ ಚೂರ್ ಬಿಡ್ಬೇಕಾಗಿತ್ತು, ಇಲ್ಲಿ ತಪ್ಪಾಯ್ತು, ಅದು ಬಿಡ್ಬೇಕಾಗಿತ್ತು, ಸರಿ ಆಗ್ಲಿಲ್ಲ. ಅಂದ್ರೆ ಆ ಸಂತೋಷ ಮೊದಲೇ ದಿವಸದ ಮರೆ ಆಗ್ತಾ ಹೋಗುತ್ತೆ. ಅಂದ್ರೆ ಏನರ್ಥ ಅಂದ್ರೆ ಸಂತೋಷ ಅನ್ನುವಂಥದ್ದು ವಸ್ತುಗಳಲ್ಲಿಲ್ಲ. ನಾವು ನೋಡುವಂತ ವಸ್ತುಗಳಲ್ಲಾಗ್ಲಿ ಯಾವುದ್ರಲ್ಲೂ ಇಲ್ಲ. ಹಾಗಾದ್ರೆ ಎಲ್ಲಿದೆ ಸಂತೋಷ? ಅದಕ್ಕೆ ಝೆನ್ ಅಲ್ಲಿ ಒಂದು ಬಹಳ ಚಂದ ಹೇಳ್ತಾರೆ. ಝೆನ್ ಫಿಲಾಸಫಿಯಲ್ಲಿ ಹೇಳ್ತಾರೆ, ಒಂದು ಹಳ್ಳಿಯಲ್ಲಿ ಜನ ಇದ್ರು, ಎಲ್ಲಾ ತರದ ಜನ ಇದ್ರು, ಎಲ್ಲಾ ಸ್ತರದ ಜನ ಇದ್ರು. ಒಂದ್ ದಿವಸ ಸಾಯಂಕಾಲ 4 ಗಂಟೆ ಹೊತ್ತಿಗೆ ಒಂದು ಜೋರಾಗಿ ಒಂದು ಆಕಾಶವಾಣಿ ಧ್ವನಿ ಕೇಳಿಸ್ತಂತೆ. ನೋಡಿ, ಈ ಹಳ್ಳಿಯವರೆಲ್ಲ ಬಹಳ ಒಳ್ಳೆಯವರಿದ್ದೀರಿ, ಧರ್ಮದಲ್ಲಿದ್ದೀರಿ, ಅದಕ್ಕೆ ಭಗವಂತನಿಗೆ ಬಹಳ ಖುಷಿಯಾಗಿದೆ. ಅದಕ್ಕೆ ನಿಮ್ಗೆ ಏನ್ ಬೇಕೋ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾನೆ ಭಗವಂತ. ಅದಕ್ಕೆ ಏನ್ ಮಾಡ್ಬೇಕು? ನಿಮಗೆ ಏನ್ ಬೇಕೋ ಒಂದ್ ಕಾಗದದಲ್ಲಿ ಬರೀರಿ. ನಿಮ್ಗೆ ಏನ್ ಬೇಕೋ ಒಂದ್ ಕಾಗದದಲ್ಲಿ ಬರೆದು ಒಂದ್ ವಸ್ತ್ರದಲ್ಲಿ ಕಟ್ಟಿ ರಾತ್ರಿ 12 ಗಂಟೆಗೆ ಊರ್ ಹೊರಗೆ ಒಂದು ಬನ್ನಿ ಗಿಡ ಇದೆ, ಬನ್ನಿ ಗಿಡದ ಆಚೆ ಬಿಸಾಕಿ ಬಂದ್ಬಿಡಿ. ಮರುದಿವ್ಸ ಬೆಳಗಾಗೋದ್ರೊಳಗೆ ನೀವು ಕೇಳಿದ್ದೆಲ್ಲ ಸಿಗತ್ತೆ ಅಂತ ಬಂತು. ಜನ ಅಂದ್ರು, ಅಯ್ಯೋ ಆಗತ್ತೇನ್ರಿ, ಇದು ಬರ್ಕೊಟ್ರೆ ಬರುತ್ತಾ ಯಾವ್ದಾದ್ರು ಅಂತ ಬಿಟ್ರು. ಮತ್ತೆ 6 ಗಂಟೆಗೆ ಮತ್ತೊಮ್ಮೆ ಅನೌನ್ಸ್ಮೆಂಟ್ ಬಂತು. ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದೀನಿ ನಾನು, ಮರಿಬೇಡಿ, ಧೋರಣೆ ಮಾಡಬೇಡಿ, ನಿಮಗೆ ಏನ್ ಬೇಕೋ ಅದನ್ನ ನೀಟಾಗಿ ಬರೀರಿ, ಪೇಪರಲ್ಲಿ ಬರೆದು ಆ ಬನ್ನಿ ಗಿಡದ ಆಚೆ ಹಾಕಿ ಬಂದ್ಬಿಡಿ. ನೀವು ಮಾಡಿ ಬೆಳಗ್ಗೆ ಆಗೋದ್ರೊಳಗೆ ನಿಮ್ಗೆ ಬೇಕಾದೆಲ್ಲ ಸಿಗತ್ತೆ ಅಂತ. ಕೆಲವು ಜನ ಚುರುಕಾದ, ಒಬ್ಬೊಬ್ರು ಹೇಳೋಕ್ ಶುರು ಮಾಡಿದ್ರು, ನೀವು ಬರೆದ್ರೇನ್ರಿ ಇಲ್ಲ ಬರೀತೀವಿ ಎಂದು. ಇಡೀ ಊರಿಗೆಲ್ಲ ಗೊತ್ತಾಯ್ತು. ಅಲ್ಲೊಬ್ಬ ಭಿಕ್ಷುಕ ಇದ್ದ, ಅವನಿಗೆ ಹೇಳಿದ್ರು, ನೀನು ಬರೀಯೋ, ಒದ್ದಾಡ್ತಾ ಇದ್ದೀಯ ಅಷ್ಟು ವರ್ಷದಿಂದ, ಏನಾದ್ರು ಬೇಕು ಬರೀ, ಕಾಗದ ತಗೊಂಬರಿ ಅಂದ್ರು. ಏನ್ ಬೇಡ ನನಗೆ ಅಂತ ಹೋದ. ಇವ್ರು ಬರೆಯೋಕ್ ಶುರು ಮಾಡಿದ್ರು. ಕೆಲವು 1 ಪುಟ ಬರೆದ್ರು ಪೂರ್ತಿ ಏನೇನ್ ಬೇಕು ಅಂತ. ಕೆಲವು 1 ಪುಟ ಸಾಕಾಗ್ಲಿಲ್ಲ, 4 ಪುಟ ಬರೆದ್ರು. ಕೆಲವು 200 ಪೇಜ್ ನೋಟ್ಬುಕ್ ತಗೊಂಡ್ರು ಎಲ್ಲರೂ ಏನೇನ್ ಬೇಕು ಅಂತ ಹೇಳಿ. ಎಲ್ಲ ಬರೆದು ಬಟ್ಟೆಯಲ್ಲಿ ಗಂಟು ಕಟ್ಟಿ ರಾತ್ರಿ ದೊಡ್ಡ ಕ್ಯೂ ಅಲ್ಲಿ ಬನ್ನಿ ಗಿಡದ ಹಾಕಿ ಬರೋದಕ್ಕೆ 12 ಗಂಟೆ ಹೊತ್ತಿಗೆ ಹೋಗಿ ಅಲ್ಲಿ ಹಾಕಿ ಬಂದ್ರು. ಅವ್ರ ಕುತೂಹಲ, ಆಗತ್ತಾ ಬೆಳಗ್ಗೆ ಆಗೋದ್ರೊಳಗೆ, ಎಚ್ಚರಿದ್ದು ನೋಡೋಣ ಅಂತ. ಆದ್ರೆ ಇದೇನ್ ದೇವರ ಮಾಯನೋ ಗೊತ್ತಾಗ್ಲಿಲ್ಲ. ಎಲ್ರಿಗೂ ಗಾರ್ಡನ್ ಇದ್ರೆ, ಕಲ್ಪನೆ ಇಲ್ದಂಗ್ ನಿದ್ರೆ ಅವ್ರಿಗೆಲ್ಲರಿಗೂ. ಮಲ್ಕೊಂಡ್ಬಿಟ್ರೆ ಎಲ್ಲರೂ. ಬೆಳಿಗ್ಗೆ ಸುಮಾರು 7 ಗಂಟೆಗೆ ಎಚ್ಚರ ಆಯ್ತು ಎಲ್ಲರೂ. ಎಚ್ಚರ ಕಣ್ ತೆಗೆದು ನೋಡ್ತಾರೆ, ತಾವಿದ್ದ ಮನೇನೆ ಬೇರೆ, ತಾವೇನ್ ಡಿಸೈನ್ ಕೊಟ್ಟಿದ್ರಲ್ಲ ಮನೆದು ಅದೇ ಡಿಸೈನ್. ಅಯ್ಯೋ ಅದ್ಭುತ ಇದು, ಹೊರಗಡೆ ಮನೆ ನೋಡೋಣ ಅಂತ ಹೋದ್ರು. ಹೊರಗಡೆ ಓಡೋದು ನೋಡ್ತಾರೆ, ತಾವೇನ್ ಕಾರ್ ಕೇಳಿದ್ರಲ್ಲ, ಯಾವ ಕಾರ್ ಬೇಕು ಅಂತ ಅದೇ ಮಾಡೆಲ್ ಕಾರ್ ಮುಂದೆ, ಮನೆ ಮುಂದೆ. ಆಶ್ಚರ್ಯ, ಸಂತೋಷ ಅಂದ್ರೆ ಮಿತಿಮೀರ್ ಹೋಯ್ತು. ನಾವ್ ಏನ್ ಕೇಳಿದ್ವಿ, ಇನ್ಕ್ಲೂಡಿಂಗ್ ಗೋಡೆಗೆ ಬೇಕಾದ ಬಣ್ಣ ಯಾವ್ದು ಹಾಕ್ಬೇಕು ಅದು ಕೂಡ ಬಂದಿತ್ತದೆ. ಅವ್ರ ಅಪೇಕ್ಷೆ ಮಾಡಿದ ಪ್ರತಿಯೊಂದು ಆಗ್ಬಿಟ್ಟಿತ್ತಂತೆ. ಆದ್ರೆ ಆ ಝೆನ್ ಕಥೆಯಲ್ಲಿ ಹೇಳ್ತಾರೆ, ಈ ಸಂತೋಷ ಒಂದ್ ಅರ್ಧ ಗಂಟೆ ಮಾತ್ರ ಇತ್ತಂತೆ. ಮನೆ ಹೊರಗೆ ಹೋಗಿ ಮನೆ ನೋಡಿದ್ರಲ್ಲ, ಎಷ್ಟ್ ಚೆನ್ನಾಗಿದೆ ಮನೆ ಅಂದ್ರು. ಬಲಕ್ ತಿರುಗಿ ನೋಡಿದ್ರು, ಅಯ್ಯೋ ನಮ್ಗಿಂತ ದೊಡ್ಡ ಮನೆ ಇದೆ ಅದು. ನಾನು ಏನ್ ಡಿಸೈನ್ ಮಾಡಿದೆ, ಗ್ರೌಂಡ್ ಅಂಡ್ ಫಸ್ಟ್ ಫ್ಲೋರ್ ಅಷ್ಟೇ ಮಾಡ್ಕೊಂಡು, ಅವ್ನು ನೋಡಿ 3 ಫ್ಲೋರ್ಸ್ ಮಾಡ್ಕೊಂಡಿದ್ದಾನೆ. ನಾನು ಮಾಡಕ್ ಬರ್ತಿರ್ಲಿಲ್ವಾ? ನಾನು ಕೇಳ್ಬೋದಾಗಿತ್ತಲ್ಲ. ನೋಡಿ, ನಾನು 2 ಕಾರ್ ಕೇಳಿದ, ಮನೆ ಮುಂದೆ 3 ಕಾರ್ ನಿಂತಿದ್ದ, ನಾನು ಕೇಳ್ಬೇಕು ಅಂತ ಅನಿಸ್ಲಿಲ್ಲಲ್ಲ. ನಾನು ಮನೆ ಎದುರಿಗೆ ನೋಡಿದ್ರು, ಒಂದು ಗುಡಿಸ್ಲಿತ್ತು, ಗುಡಿಸ್ಲಿಲ್ಲ ಇಲ್ಲ. ಈಗ ಒಂದು ಅರಮನೆ, ಅದ್ ಏನ್ ಕಂಪೌಂಡು, ಅಲ್ಲಿ ಫೌಂಟೇನ್ ಏನು, ಗಾರ್ಡನ್ ಏನು, ಅವನು ಏನೇನ್ ಕಲ್ಪನೆ ಮಾಡ್ಕೊಂಡಿದ್ದು ಅಷ್ಟು ಇದೆ. ಒಬ್ರೊಬ್ರು ಹೋಲಿಸ್ಕೊಂಡು ನಾ ತಪ್ಪು ಮಾಡಿದೆ ಅಂತ ಅವಕಾಶ ಸಿಕ್ಕಿತ್ತು, ಅದ್ ಮಾಡ್ಬೇಕಾಗಿತ್ತು ಅಂತ ಒದ್ದಾಡಿದ್ರಂತೆ. ಆ ಭಿಕ್ಷುಕರು ಕೇಳಿದ್ರಂತೆ, ನೀನೇನ್ ಬರ್ದಿಯೋ, ಏನ್ ಸಿಕ್ತು ಅಂತ ಕೇಳಿದ್ರಂತೆ. ಅವನ್ ಏನ್ ಹೇಳಿದ ಅಂದ್ರೆ, ಮೊದಲು ಸಂತೋಷವಾಗಿದ್ದೆ, ಈಗೂ ಸಂತೋಷವಾಗೇ ಇದ್ದೀನಿ ನಾನು, ನನಗೇನ್ ಬೇಕಾಗಿಲ್ಲ ಅಂತ.
ಅಂದ್ರೆ ಸಂತೋಷ ಸಿಗೋದು ವಸ್ತುವಿನಲ್ಲಿಲ್ಲ ಅಂತ.